ಚೆನ್ನಮ್ಮನವರು ಚಿರನಿದ್ರೆಗೆ ಜಾರಿದ್ದಾರೆ. ಚೆನ್ನಮ್ಮನವರು ಮನಸ್ಸು ಮಾಡಿದ್ದಿದ್ರೆ ಚೆನ್ನಮ್ಮನವರ ಒಂದು ಸಣ್ಣ ಮುನಿಸಿಗೆ ಮಿನಿಸ್ಟರ್ ಚೆನ್ನಮ್ಮ ಆಗಬಹುದಾಗಿತ್ತು. ಅವರು ಕೇಂದ್ರದಲ್ಲಿ ಬೇಕಾದರೂ ಮಿನಿಸ್ಟರ್ ಆಗಬಹುದಾಗಿತ್ತು, ವಿಧಾನಸೌಧದಲ್ಲಿ MLA ಬೇಕಾದರೂ ಆಗಬಹುದಾಗಿತ್ತು, MLC ಬೇಕಾದರೂ ಆಗಬಹುದಾಗಿತ್ತು, ರಾಜ್ಯಸಭೆ ಸದಸ್ಯ ಬೇಕಾದರೂ ಆಗಬಹುದಾಗಿತ್ತು. ಎಷ್ಟೋ ಜನ ನೋಡಿದ್ದೀವಲ್ಲ, ಗಂಡ ರಾಜಕಾರಣಿ ಆಗ್ತಾ ಇದ್ದಂತೆಯೇ ಪತ್ನಿ ರೆಡಿಯಾಗಿಬಿಡ್ತಾರೆ, ನಾನೊಂದು MLC ಮಾಡಿ, ನನಗೆ ಗೊತ್ತಿಲ್ಲ, ಅಲ್ಲೊಂದು ಬೈ ಎಲೆಕ್ಷನ್ ನಡೀತಾ ಇದೆ, ನನಗೆ ಟಿಕೆಟ್ ಕೊಡಿಸಲೇಬೇಕು, ನಾನು ಅಲ್ಲಿಗೆ ಗೆಲ್ಲೇಬೇಕು. ಇಂಥ ಸಣ್ಣ ಮುನಿಸು ಸಣ್ಣ ಹಠಗಳಿಗೆ ಅನೇಕ ಮಹಿಳೆಯರು ಮಿನಿಸ್ಟರ್ಗಳಾಗಿಬಿಟ್ಟಿದ್ದಾರೆ, MLAಗಳಾಗಿದ್ದಾರೆ. ಒಮ್ಮೆ ಅಲ್ಲ, ಎರಡೆರಡು ಬಾರಿ MLA ಆದವರು ಇದ್ದಾರೆ. ಸಣ್ಣ ಮುನಿಸಿಗೆ ಅಷ್ಟು ಶಕ್ತಿ ಇರುತ್ತೆ. ನಾನು ಮಾತಾಡಲ್ಲ, ಆದರೆ ದೇವೇಗೌಡರ ಪತ್ನಿಯಾಗಿ ಚೆನ್ನಮ್ಮನವರು ಬದುಕಿದ ರೀತಿ ಇತ್ತಲ್ಲ, ಬದುಕಿದ ರೀತಿ, ಅವ್ರಿಗೇನು ಪ್ರಾಥಮಿಕ ಸಂಸ್ಕಾರ ಇತ್ತಲ್ಲ ಚೆನ್ನಮ್ಮನವ್ರಿಗೆ, ಅವರ ಹಳ್ಳಿಯ ಸಂಸ್ಕಾರ, ತಾನಾಯಿತು ತನ್ನ ಮನೆ ಆಯಿತು, ಅದರ ಆಚೆಗೆ ಆ ಗಡಿಯನ್ನು ಅವ್ರು ಯಾವತ್ತಿಗೂ ದಾಟಲಿಲ್ಲ ಚೆನ್ನಮ್ಮನವರು. ಅದೇ ಅವರ ಒಂದು ಅತಿ ದೊಡ್ಡ ವಿಶೇಷತೆ. ದೇವೇಗೌಡರಿಗೆ ಹೆಗಲಿಗೆ ಹೆಗಲಾಗಿ ಇದ್ದಂಥ ಮಹಿಳೆ ಚೆನ್ನಮ್ಮನವರು ಮುತ್ತೈದೆಯ ಸಾವನ್ನು ಕಂಡಿದ್ದಾರೆ ತಮ್ಮ ಇಳಿ ಸಂಜೆಯಲ್ಲಿ. ಸುಮಾರು ವರ್ಷಗಳ ದಾಂಪತ್ಯ ಜೀವನ. ಇದೀಗ ಚೆನ್ನಮ್ಮವರ ಸಂಬಂಧಿ ಜಯರಾಮ್ ಅವರು ನಮ್ಮದೇ ಸಂಪರ್ಕದಲ್ಲಿದ್ದಾರೆ. ಜಯರಾಮ್ ಅವರ ನಮಸ್ಕಾರ. ನಮಸ್ಕಾರ ಸರ್. ನನಗೆ ಈ ಸಂದರ್ಭದಲ್ಲಿ ಅನೇಕ ಬಾರಿ ನನಗೊಂದು ಜಿಜ್ಞಾಸೆ ಕಾಡುತ್ತೆ, ನಾನೊಂದು ಮುಜುಗರಕ್ಕೀಡಾಗ್ತೀನಿ. ನಿಮ್ಮ ನೋವಲ್ಲಿ ನೀವು ಇರ್ತೀರಿ, ನಾವು ಮಾತನಾಡಿಸಬಹುದು, ನಿಮ್ಮನ್ನ ಮಾತನಾಡಿಸಬಾರದು ಅಂತ ಹೇಳಿ. ಆದರೆ ಚೆನ್ನಮ್ಮನವ್ರ ಬಗ್ಗೆ ಹೆಚ್ಚು ಜನಗಳಿಗೆ ತಿಳಿಸಿಕೊಡುವ ಸಲುವಾಗಿ ನಿಮ್ಮನ್ನ ಮಾತನಾಡ್ತಾ ಇದ್ದೀನಿ. ಜಯರಾಮ್ ಅವರೇ, ಏನ್ ಹೇಳಿಕ್ ಬಯಸ್ತೀರಿ? ನಾನು ಆಗ್ಲೇ ಹೇಳ್ತಿದ್ದೆ, ಚೆನ್ನಮ್ಮನವ್ರು ಸಣ್ಣ ಮುನ್ಸು ಮಾಡ್ಕೊಂಡ್ಬಿಟ್ಟಿದ್ರೇನೆ ಒಂದು ಮಿನಿಸ್ಟರ್ಗಿರಿನೋ MLAನೋ MP ನೋ ಆಗೋ ದೊಡ್ಡ ವಿಷಯ ಇರಲಿಲ್ಲ ಅವ್ರಿಗೆ. ಆದರೆ ಚೆನ್ನಮ್ಮನವ್ರು ಅದಕ್ಕೆ ಆಸನೆ ಪಡ್ಲಿಲ್ಲ. ನಿಜವಾಗ್ಲೂ ಮಾಜಿ ಪ್ರಧಾನಿಗಳ ಮನೆಯಲ್ಲಿ, ಮಕ್ಕಳು ಮುಖ್ಯಮಂತ್ರಿ ಆದಂತ ಮನೆಯಲ್ಲಿ ಇಂಥ ವ್ಯಕ್ತಿ, ಇಂಥ ಮೂರ್ತಿ ಇದ್ರಾ ಅಂತ ಆಶ್ಚರ್ಯ ಆಗಲ್ವಾ ಅಂತ. ಈ ರಾಜ್ಯದಲ್ಲಿ ದೇವೇಗೌಡರಿಗೆ ಏನಾದ್ರು ಬೆನ್ನೆಲುಬಾಗಿ ಶಕ್ತಿಯಾಗಿದ್ರೆ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಯಾಕೆ ಅಂದ್ರೆ ಅವ್ರ ವೈಯಕ್ತಿಕ ಜೀವನ ಆಗ್ಲಿ, ರಾಜಕಾರಣ ಜೀವನ ಆಗ್ಲಿ, ಯಾವತ್ತೂ ರಾಜಕಾರಣದಿಂದ ಹೋದಾರಲ್ಲ ಚೆನ್ನಮ್ಮನವರು. ದೇವೇಗೌಡರ ಮಕ್ಕಳನ್ನ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, MP ಆಗಿ, ಮೊಮ್ಮಕ್ಕಳು MLCL ಆಗಿ ದೇವೇಗೌಡರ ಕುಟುಂಬದ ಸಂಸಾರ ಹೆಂಗೆ ಸಾಗಿಸ್ತಾ ಇದ್ರು ಅಂದ್ರೆ ಈ ರಾಜ್ಯದಲ್ಲಿ ಮಾದರಿಯಾಗಿ ಸಾಗಿಸ್ತಾ ಇದ್ದಂತ ಚೆನ್ನಮ್ಮ ದೇವೇಗೌಡರು. ರಾಜಕಾರಣ ಹೊರತುಪಡಿಸಿ ಅವ್ರ ಕುಟುಂಬದಲ್ಲಿ ಯಾರೇ ಕಾರ್ಯಕರ್ತರು, ಮುಖಂಡರು ಹೋಗ್ಲಿ, ಇದು ಹೋಗ್ಲಿ, ಅವ್ರ ದೇವರು ಪ್ರಸಾದ ಕೊಟ್ಟು ಈ ಜಿಲ್ಲೆ ಜನತೆಗೆ, ರಾಜ್ಯದ ಜನಕ್ಕೆ, ದೇಶದ ಜನತೆಗೆ ದೇವೇಗೌಡರಿಗೆ ಚೆನ್ನಮ್ಮ ಒಂದು ಮಾದರಿಯಾಗಿದ್ರು. ಇವತ್ತು ಅವ್ರು ಕಳ್ಕೊಂಡಿರೋದು ನಮ್ಗೆ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ನೋವಾಗಿದೆ. ದೇವೇಗೌಡರನ್ನ ಇಳಿ ವಯಸ್ಸಲ್ಲಿ ಚೆನ್ನಮ್ಮನವರು ಈ ಮುತ್ತೈದೆ ಸಾವು ಕಂಡಿರೋದು ತುಂಬಾ ದುರದೃಷ್ಟಕರ. ಆದ್ರೂ ಈ ದೇವೇಗೌಡರ ಕುಟುಂಬಕ್ಕೆ, ಈ ರಾಜ್ಯಕ್ಕೆ ಚೆನ್ನಮ್ಮರ ಸಾವು ಅಗಲಿಕ್ಕಾದಂತ ಬದಲಾಗದಂತ ನೋವು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಆದ್ರೂ ಅವ್ರ ಕುಟುಂಬಕ್ಕೆ, ಚೆನ್ನಮ್ಮನವರ ಆತ್ಮಕ್ಕೆ ಶಿರಶಾಂತಿ ಸಿಗ್ಲಿ. ಅವರು ಈ ರಾಜ್ಯಕ್ಕೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ, ಅವ್ರ ಕುಟುಂಬದಲ್ಲಿ ಯಾವತ್ತೂ ತುಂಬಾ ಕುಟುಂಬ ಅಂದ್ರೆ ಅವ್ರ ಮನೇಲಿ ಮಕ್ಕಳು, ಮೊಮ್ಮಕ್ಕಳು ಸೇರಿ 32 ಜನದ ಕುಟುಂಬ. ಅವ್ರೆಲ್ಲಾನು ಸರಿದೂಗಿಸ್ಕೊಂಡು ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸ ಕಂಡಂತ ಮುತ್ತೈದೆ ಮತ್ತೆ ಮುತ್ತೈದಿ ಅಂದ್ರೆ ಚೆನ್ನಮ್ಮ ದೇವೇಗೌಡ ಅಂತ ಹೇಳಕ್ ಇದ್ ಮಾಡ್ತೀವಿ. ಈ ರಾಜ್ಯಕ್ಕೆ ಇವತ್ತು ಅವ್ರ ಅಗಲಿಕೆಯಿಂದ ನಮ್ಮ ಪಕ್ಷಕ್ಕೆ, ಈ ರಾಜ್ಯಕ್ಕೆ, ಅವ್ರ ಕುಟುಂಬಕ್ಕೆ ತುಂಬಾ ನೋವಾಗಿದೆ. ಆ ದೇವರ ಭಕ್ತಿ ಬರುತ್ತಲಿ ಅವ್ರ ಕುಟುಂಬಕ್ಕೆ, ಕಾರ್ಯಕರ್ತರಿಗೆ, ಮುಖಂಡರಿಗೆ, ದೇಶದ, ರಾಜ್ಯದ ಜನತೆಗೆ ಅಂತ ಈ ಸಮಯದಲ್ಲೇ ನಿಮ್ಮ ವಾಹಿನಿ ಮುಖಾಂತರ ತಿಳಿಸಕ್ಕೆ ಬಯಸ್ತಾ ಇದ್ದೀನಿ. ಯಾವಾಗ ಸಿಕ್ಕಿದ್ರು ಚೆನ್ನಮ್ಮನವರು ಜಯರಾಮ್ ಅವರೇ? ನಾವೊಂದು 20 ದಿವಸ ತಿಂಗಳಲ್ಲಿ ಬೆಂಗಳೂರು ಹೋದಾಗ ತಿರುಪತಿಯಿಂದ ಪ್ರಸಾದ ತಂದಿದೆ ಅಂತ ನಮಗೆ ಪ್ರಸಾದ ಕೊಟ್ಟಿದ್ರು. ಚೆನ್ನಾಗಿ ಓಡಾಡ್ಕೊಂಡಿದ್ದೀರಾ ಜಯರಾಮ್ ಅವರೇ? ಓಡಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇದ್ರು, ಮನೇಲಿ ಪೂಜೆ ಮನೆ ಮತ್ತೆ ಎಲ್ಲೂ ಇರ್ಲಿಲ್ಲ. ಅವರು ಯಾರು ಹೋಗಿದ್ರು ನೋಡಕ್ ಇದ್ ಮಾಡ್ತಿರಲ್ಲ. ಆದ್ರೂ ಅಲ್ಲಿ ಹೇಳಿ ಹೋದಾಗ ಎಲ್ರು ಹೋಗಿ ಅವ್ರನ್ನ ಆಶೀರ್ವಾದ ಮಾಡ್ಕೊಂಡು ಅವ್ರು ನೋಡೋದೇ ಒಂದ್ ಭಾಗ್ಯ ನಮ್ಗೆ. ಅಂತ ಟೈಮ್ ನಲ್ಲಿ ಅವರು ಯಾರು ಹೋದ್ರು ಇಲ್ಲ ಅಂತಿರ್ಲಿಲ್ಲ. ಆರೋಗ್ಯ ಸರಿ ಇಲ್ದಂಗ ಮಾತ್ರ ಯಾರನ್ನು ಇದ್ ಮಾಡ್ತಿರ್ಲಿಲ್ಲ. ಇವಾಗ ಇದ್ದಿತ್ತು. ಇವತ್ತು ಏನಾಗಿದೆ ಅಂದ್ರೆ ಚೆನ್ನಮ್ಮನವರಿಗೆ, ದೇವೇಗೌಡರಿಗೆ ಈ ಶಕ್ತಿ ಇತ್ತಂತ, ಬೆನ್ನೆಲುಬಾಗಿದ್ದಂತವ್ರು ಇವತ್ತು ಒಂದು ಕೊಂಡಿ ಕಳಿಸ್ಕೊಂಡಿದೆ. ಆದ್ರೆ ಆ ಚೆನ್ನಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ಈಶ್ವರ ದೇವಸ್ಥಾನ ನಿಂಬಿರ ಅಂತ ಪೂಜೆ ಪುರಸ್ಕಾರ ಅವ್ರನ್ನ ಇಲ್ಲಿ ಗಂಟ ಎಲ್ಲ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡ್ಕೆ ಬಂದಿತ್ತು. ಇವತ್ತು ಆಗಿರೋ ನೋವು ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ಪಕ್ಷದ ಜನತೆಗೆ ಎಲ್ಲರಿಗೂ ಒಂದೇ ಆಗಿದೆ. ಆದ್ರೂ ಚೆನ್ನಮ್ಮನವರ ಆರೋಗ್ಯ ಚಿರಶಾಂತಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಕೇಳುತ್ತೆ. ತುಂಬಾ ಜಯರಾಮ್ ಅವರೇ, ನಮ್ಮೆಲ್ರಿಗೂ ಕೂಡ
ತುಂಬಾ ಜೋರಾಗಿ ಚೆನ್ನಮ್ಮನವ್ರು ಗೊತ್ತಾಗಿದ್ದು, ಅವ್ರ ಬಗ್ಗೆ ಪರಿಚಯ ಆಗಿದ್ದು ಅವ್ರ ಮೇಲೆ ದಾಳಿ ಆಗ್ಬಿಡುತ್ತೆ, ಆಸಿಡ್ ದಾಳಿ ಆಗ್ಬಿಡುತ್ತೆ ಜಯರಾಮ್ ಅವರೇ. ಬಹಳ ಬಹಳ ನೋವಿನ ಸಂಗತಿ. ಆಸಿಡ್ ದಾಳಿ ಆದಂತ ಟೈಮ್ ನಲ್ಲಿ ಅವ್ರು ಯಾವತ್ತು ಆಸಿಡ್ ದಾಳಿ ಮಾಡಿದಂತ ಅವ್ರ ಕುಟುಂಬದವರಿಗೆ ಕೆಟ್ಟದ್ ಬಯಸ್ಲಿಲ್ಲ. ಹೌದು, ಯಜಮಾನ್ರು ಇದನ್ನೇ ಪ್ರಸ್ತಾಪ ಮಾಡಕ್ ಹೋದೆ ಜಯರಾಮ್ ಅವ್ರೆ. ಅಂದ್ರೆ ಈ ಯಾರು ತಮ್ಮ ಮೇಲೆ ದಾಳಿ ಮಾಡಿದ್ರೋ ಅವ್ರನ್ನ ಕ್ಷಮಿಸ್ಬಿಟ್ರಿ ಇವರು. ದೊಡ್ಡ ಗುಣ, ದೊಡ್ಡ ಮನೆಯವರ ದೊಡ್ಡ ಗುಣ ಅಂದ್ರೆ ಅದನ್ನೇ ಚಿಕ್ಕ ದೇಶನೇ ದೊಡ್ಡದ್ ಮಾಡ್ಕೊಂಡ್ ಮಾಡೋ ಕುಟುಂಬದ ರಾಜಕಾರಣಿಗಳು ದೇಶದಲ್ಲಿ ಇರುವಾಗ ಯಾರು ಏನೇ ಮಾಡಿದ್ರು ಸೈರಿಸ್ಕೊಂಡ್ಬಿಟ್ಟು ಇವತ್ತೇನಾದ್ರೂ ಮಿಟ್ಟಕ್ಕೆ ಇದಾಗಿದ್ದಾರೆ ಅಂದ್ರೆ ಚೆನ್ನಮ್ಮ ದೇವೇಗೌಡರಿಗೆ ಅವರೇ ಸಾಟಿ, ಬೇರೆ ಯಾರು ಸಾಟಿ ಆಗಕ್ ಸಾಧ್ಯನೇ ಇಲ್ಲ. ತುಂಬಾ ದೊಡ್ಡ ಕುಟುಂಬ. ಆ ಕುಟುಂಬಕ್ಕೆ ಇವತ್ತೇನಾದ್ರು ಹೋಗಿದೆ ಅಂದ್ರೆ ಒಂದು ಶಕ್ತಿ ಎಲ್ಲರಿಗೂ ದುಃಖ ಬರುತ್ತಲಾದ ಪರಿಸ್ಥಿತಿ ಇವತ್ತು. ಇನ್ನೊಂದು ಜಯರಾಮ್ ಅವರೇ, 25 ವರ್ಷ ಆಯ್ತು, 2001 ಆಗಿರ್ಬೇಕಾದ ಆಸಿಡ್ ದಾಳಿ. 25 ವರ್ಷ ಆಯ್ತು. 2 ಬಾರಿ ಕೋವಿಡ್ ದಾಳಿ ಆಗಿತ್ತು, ಇವ್ರ ಮೇಲೆ ಅಟ್ಯಾಕ್ ಆಗಿತ್ತು, ಕೋವಿಡ್ ಕೂಡ ಅದರ ಜರ್ಜರಿತರಾದ್ರು. ಏನೇ ಇರ್ಲಿ, ಈ ರೀತಿ ಇಷ್ಟೊಂದು ಆಸಿಡ್ ದಾಳಿಯಾಗಿ ಕೋವಿಡ್ ಬಂದು ಚೆನ್ನಮ್ಮನವ್ರನ್ನ ಇಲ್ಲಿವರೆಗೂ ಅವರು ಒಂಥರ ಗಟ್ಟಿಯಾಗಿದ್ರು ಅಂದ್ರೆ ದೈವ ಭಕ್ತಿನೇ ಕಾರಣ ಅಲ್ವಾ ಅಂತ. ದೈವ ಭಕ್ತಿನೇ ಕಾರಣ. ಅವ್ರು ಮಾಡ್ತಿದ್ದಂತ ಈಶ್ವರ ದೇವರು, ಅವ್ರು ಮಾಡ್ತಿದ್ದ ರಂಗನಾಥ ಸ್ವಾಮಿ, ಆ ಪೂಜಾ ಫಲ ಚೆನ್ನಮ್ಮನವ್ರನ್ನ 88 ವರ್ಷ ಈ ಗಟ್ಟೆ ಗಂಟ ಬಂದಿದೆ. ಆದ್ರೆ ಅವ್ರು ಇನ್ನೂ ಚಿರಜಾಂತಿಲಿ ಅವರು ಬದುಕಿದ್ದಾರೆ ಅನ್ಕೊಂಡಿದ್ದಕ್ಕೆ ಹೊರತು ಅವ್ರು ತೀರೋಗಿದ್ದಾರೆ, ದಿವಂಗತ ಆಗಿದ್ದಾರೆ ಅಂತ ನಾವ್ ಯಾರು ಭಾವಿಸಲ್ಲ. ಆದ್ರೆ ಅವ್ರು ಮಾಡಿದ ಪೂಜಾ ಫಲ ಅವರ ಇಡೀ ಕುಟುಂಬಕ್ಕೆ, ಪಕ್ಷಕ್ಕೆ, ಅವ್ರಿಗೂ, ಇದಕ್ಕೆ ದೇವೇಗೌಡರಿಗೆ ಒಂದು ಶಕ್ತಿ ಅಂದ್ರೆ ಚೆನ್ನಮ್ಮ. ಆಮೇಲೆ ಇನ್ನೊಂದೇನಂದ್ರೆ ಚೆನ್ನಮ್ಮನವ್ರ ವಿಚಾರದಲ್ಲಿ ಜಯರಾಮ್ ಅವರೇ, ಯಾರಾದ್ರೂ ಕೇಳಿದ್ರೆ ಯಾವತ್ತಾದ್ರೂ, ಈಗ ಯೂಶಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಅದ್ ಯಾರಾದ್ರೂ ಆಗಿರ್ಲಿ, ಗಂಡ MLA ಆಗ್ಬಿಟ್ರೆ ನಾನು MLA ಮಾಡುವಂತ ಕೇಳುವಂತ ಮನೇಲಿ ಹೆಂಗಸರು ನಾವು ನೋಡಿದೀವಿ, ಹಾಗೂ ಇದ್ದಾರೆ, ಮಿನಿಸ್ಟರ್ ಮಾಡುವಂತ ಕೇಳೋರಿದ್ದಾರೆ. ಚೆನ್ನಮ್ಮನವರು ಆ ವಿಚಾರದಲ್ಲಿ ರಾಜಕೀಯ ಹೊರತುಪಡಿಸಿ ಬೆನ್ನೆಲುಬಾಗಿದ್ರೆ ಹೊರತು ಒಂದೇ ಒಂದು ಸಲ MLA ಆದರು, ಒಂದು ಸಲ MLA ಆದವರು ತಮ್ಮನ್ನ ಹೆಂಡತಿನ ಇವ್ರನ್ನ MLA ಮಾಡ್ಬೇಕಂತ ಹಠ ಬೀಳ್ತಾರೆ. ಆದ್ರೆ ಯಾವತ್ತು ರಾಜಕಾರಣದ ಆಸೆ ಪಟ್ಟಾರಲ್ಲ. ರಾಜಕಾರಣಕ್ಕೆ ಶಕ್ತಿಯಾಗಿ 100 ಜನಕ್ಕೆ MLC ಟಿಕೆಟ್ ಕೊಡಿಸಿದ್ದಾರೆ. ಆದ್ರೆ ಅವ್ರು ಮಾತ್ರ ಯಾವತ್ತೂ ರಾಜಕಾರಣಕ್ಕೆ ಆಸೆ ಪಟ್ಟವರಲ್ಲ. ಅವರ ದೇವರ ಅನುಗ್ರಹದಿಂದ ಅವರು ಎಲ್ಲಾರನ್ನೂ ಪಕ್ಷದಲ್ಲಿ ಒಂದು ಮುತ್ತೈದೆ ಆಗಿ ದೇವೇಗೌಡರಿಗೆ ಏನ್ ಶಕ್ತಿ ಇದೆ ಅದೇ ಶಕ್ತಿಲಿ ನೋಡ್ಕೆ ಬಂದ್ರು. ಹಂಗಾಗಿ ದೇವೇಗೌಡರ ಕುಟುಂಬದಲ್ಲಿ ಚೆನ್ನಮ್ಮನವರು ರಾಜಕಾರಣದ ಆಸೆ ಅವ್ರು ಯಾವತ್ತೂ ಪಟ್ಟವರಲ್ಲ. ಅವ್ರ ಆಸೆ ಪಟ್ಟದ್ರೆ ಅವ್ರು ಯಾವತ್ತೂ ಏನ್ ಬೇಕು ಆಗ್ಬೋದಿತ್ತು. ಹೇಗೆ ಈಗ ಇನ್ನೊಂದು ಜಯರಾಮ ನಿಮ್ಗೆ ಕೇಳ್ಬೇಕಾಗಿತ್ತು. ಈಗ ನಾವೆಲ್ಲ ನಾವು ಸಂದರ್ಶನಕ್ಕೆ ಅಂತ ಹೋಗಿದ್ದೀನಿ, ದೇವೇಗೌಡರನ್ನ ಸಂದರ್ಶನ ಮಾಡ್ಬೇಕು ಅಂತ ಹೋದಾಗ ಬಂದಪ್ಪ, ಬಾಪ, ತಿಂಡಿ ತಿಂದೇನಪ್ಪ, ಊಟ ಮಾಡ್ದೇನಪ್ಪ, ಕಾಫಿ ಕುಡ್ದೇನಪ್ಪ, ಇದು ನನ್ನೊಬ್ಬನಿಗೆ ಅಲ್ಲ, ಯಾರೇ ಬರ್ಲಿ ಆತರ ಕಾಣ್ತಾ ಇದ್ದಂತ ಮಹಿಳೆ ದೇವೇಗೌಡರು ಹೇಗೆ ನೋಡ್ಕೋತಾ ಇದ್ರು ಚೆನ್ನಮ್ಮನವರು ಅಂತ. ಅವ್ರ ದಿನಚರಿ ಹೇಗೆ ಚೆನ್ನಮ್ಮನವ್ರದ್ದು? ನಿಮ್ಗೆ ಅವಾಗ್ಲೇ ಒಂದ್ ಮಾತು ಹೇಳಿದೆ, ಯಾರೇ ಅವ್ರನ್ನ ನೋಡಕ್ ಹೋದ್ರೆ ತಿರುಪತಿ ಪ್ರಸಾದ, ಈಶ್ವರನ್ ಪ್ರಸಾದ, ವೆಂಕಟಸ್ವಾಮಿ ದೇವ್ರ ಪ್ರಸಾದ, ಮನೆಯಲ್ಲಿ ಇದ್ದಂತ ಪ್ರಸಾದಗಳ ಎಲ್ಲರಿಗೂ ಕೊಟ್ಟು ಕಳಿಸ್ತಾ ಇದ್ರು. ಅದೇ ಒಂದು ಆಶೀರ್ವಾದ ಹೋದಂತ ಇವರಿಗೆ. ಅವರು ಏನು ಯಾರೇ ಹೋಗ್ಲಿ, ಇಲ್ಲಿಂದ ಬಂದೆ ಊಟ ಮಾಡಿ, ನೀವ್ ಕೇಳಿದಂಗೆ ತಿಂಡಿ ಆಯ್ತಾ, ಹೊಸಲ್ ಹೋಗ್ತೀವೋ, ಯಾರ್ಯಾರು ಬಂದಿದ್ದೀರಾ, ಎಲ್ರೂ ಚೆನ್ನಾಗ್ಯವ್ರ ಅಂತ ಕೇಳ್ಕೊತಾರೆ. ಚೆನ್ನಮ್ಮನವರು ರಾಜಕಾರಣಿ ಅವ್ರ ಮನೇಲಿ ಯಾರು ಯೋಚನೆ ವಿಚಾರಿಸಲ್ಲ. ಯಾಕಾಗಲ್ಲ ಅಂದ್ರೆ ಅವ್ರದೇ ಜಂಜಾಟ ಇರುತ್ತೆ. ಆದ್ರೂ ಕುಟುಂಬ ಹೊರತುಪಡಿಸಿ ಕಾರ್ಯಕರ್ತರು, ಮುಖಂಡರಿದ್ರೆ ನಮ್ಮ ಪಕ್ಷ ಶಕ್ತಿ ದೇವೇಗೌಡರಿಗೆ ಶಕ್ತಿ ಅಂತವ ಬೆನ್ನೆಲುಬಾಗಿ ಸಹಾಯ ಮಾಡ್ಕೊಂಡು ಏನಾದ್ರು ಮಾಡ್ತಿದ್ರೆ. ಕೆಲವರಿಗೆಲ್ಲ ಬಸ್ ಚಾರ್ಜಿಗೆ ದುಡ್ಡು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಕಷ್ಟಾಂತರಿಗೆ ಲಕ್ಷಾಂತರ ರೂಪಾಯಿ ಸಹಾಯ ಮಾಡಿದ್ದಾರೆ. ದೇವೇಗೌಡರಿಗೆ ಹೇಳಿ ಅವ್ರ ಕೈಲಾಗಿತ್ತಂತ ಸಹಾಯ, ಮಕ್ಕಳು 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ಅವ್ರ ಹೆಂಗ ತುಂಬದ ಕುಟುಂಬ ಅಂದ್ರೆ ಒಂದು ಸಿನಿಮಾದಲ್ಲಿ ಕುಟುಂಬ ಇದ್ದಂಗೆ ಅವ್ರದ್ದು. ಆ ಸಿನಿಮಾ ಕುಟುಂಬ ಕೊನೆ ಗಂಟೆ ಹೆಂಗೆ 2.5 ಗಂಟೆ ಜರ್ನಿ ಮುಂದುವರಿಯುತ್ತೆ, ಹಂಗೆ 88 ವರ್ಷದ ಜರ್ನಿ ಮುಂದುವರಿಸಿದ ಚೆನ್ನಮ್ಮನವರು ಈ ದೇಶಕ್ಕೆ ತುಂಬಲಾರದ ನಷ್ಟ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ದೇವೇಗೌಡರ ಕುಟುಂಬಕ್ಕಾಗಿರೋ ನಷ್ಟ ಇಲ್ಲಿ ಯಾರು ಬರ್ತಕ್ಕೆ ಶಕ್ತಿ ಇಲ್ಲ. ಆ ಶನೇಶ್ವರ, ಈಶ್ವರ, ರಂಗನಾಥ ಸ್ವಾಮಿನೇ ಅವ್ರ ಕುಟುಂಬಕ್ಕೆ ದೊಡ್ಡ ಯಜಮಾನರಿಗೆ ಶಕ್ತಿ ತುಂಬಬೇಕು, ಧೈರ್ಯ ಕೊಡ್ಬೇಕು. ಹೇಗ್ ನೋಡ್ಕೊತಾ ಇದ್ರು ದೇವೇಗೌಡರನ್ನ, ಹೇಗ್ ನೋಡ್ಕೊಳ್ತಾ ಇದ್ರು ಚೆನ್ನಮ್ಮನವರು ಜಯರಾಮ್ ಅವರೇ? ತುಂಬಾ ಚೆನ್ನಾಗಿ ನೋಡ್ತಿದ್ರು. 3 ಗಂಟೆಗೆ ಹೋಗ್ಲಿ, 2 ಗಂಟೆಗೆ ಹೋಗ್ಲಿ, ಅವ್ರು ಎಲ್ಲೇ ಕಾರ್ಯಕ್ರಮ ದೇವೇಗೌಡರು ಬಂದ್ರೆ ಮನೆಯಲ್ಲಿ ಮನೆಗಿದ್ರು ಸಹ ಅವ್ರನ್ನ ಆ ಟೈಮ್ ನಲ್ಲಿ ಎದ್ದು ಯೋಗಕ್ಷೇಮ ವಿಚಾರಿಸ್ಕೊಂಡು ಊಟ ಆಯ್ತಾ ಇದಾಯ್ತಾ ಅಂತ ನೋಡ್ತಿದ್ರು. ಈ ಇಳಿ ವಯಸ್ಸಲ್ಲಿ ದೇವೇಗೌಡರನ್ನ ನೋಡ್ಕೊಂತ ಬೇರೆ ಯಾರು ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವರ ಬಾಂಧವ್ಯ ಹಳೆ ಸಂಬಂಧ ಅವ್ರದ್ದು. ಅಲ್ಲೇ ಅವ್ರದ್ದು ಮುತ್ತಿಗೆರಳ್ಳಿ, ಗೌಡ್ರದ್ದು ಹೊಳೆ ನರಸೀಪುರ,
ಚೆನ್ನಮ್ಮನವ್ರ ಅಂತಂದಿರು ಎಲ್ಲವ ಕಳೆಗೌಡ್ರು ಅಂತ ಒಬ್ರು ಪುಟ್ಟಮ್ಮಣ್ಣ ಅಂತ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಎಲ್ಲ ಇದ್ರು. ಅವರೆಲ್ಲರೂ ತುಂಬ ಕುಟುಂಬನೇ ನೋಡ್ಕೊಂಡ್ ಸಾಕ್ತಿದ್ದ ಅಂತ ಒಂದು ಜೀವನದ ಬಂಡಿ ಇವತ್ತು ಕಳಿಸ್ಕೊಂಡ್ರಿ. ಆ ಬಂಡಿ ಕಳಿಸ್ಕೊಂಡಿರೋದನ್ನ ಯಾರೋ ಶಕ್ತಿ ತುಂಬಕ್ಕಾಗಲ್ಲ, ಆ ದೇವರೇ ಅವ್ರ ಶಕ್ತಿ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಚೆನ್ನಮ್ಮನವರು ಅದನ್ನ ಹೇಗೆ ಸ್ವೀಕರಿಸಿದ್ರು? ಮುಖ್ಯಮಂತ್ರಿಗಳಾಗಿದ್ದಾಗ ದೇವೇಗೌಡರು ಅವಾಗ ಯಾವ ತರ ಇದ್ರು ಚೆನ್ನಮ್ಮನವರು? ಚೆನ್ನಮ್ಮನವರು ಮುಖ್ಯಮಂತ್ರಿ ಅಂತ ಪ್ರಧಾನ ಮಂತ್ರಿಯ ಶ್ರೀಮತಿ ಅಂತ ಯಾವತ್ತೂ ಇದಾರಲ್ಲ. ಕೆಲವು ಜನಕ್ಕೆ ಇವರೇ ಆಗಿ ಬೇರೆ ಪರಿಚಯ ಮಾಡಿ ತೋರಿಸ್ಬೇಕಾಗಿತ್ತು. ಇವರೇ ಚೆನ್ನಮ್ಮನವರು ದೇವೇಗೌಡರ ಪತ್ನಿ ಅಂತ. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಅಂತ, ಇವರು ಕುಮಾರಸ್ವಾಮಿ ಅವರ ತಾಯಿ ಚೆನ್ನಮ್ಮನವರು, ರೇವಣ್ಣ ಸಾಹೇಬ್ರ ತಾಯಿ ಚೆನ್ನಮ್ಮನವರು ಅಂತ ಪರಿಚಯ ಮಾಡಿಕೊಡ್ಬೇಕು. ಆ ತರ ಇದ್ದದ್ದು. ಅವ್ರು ಯಾವತ್ತೂ ಇದಕ್ಕೆ ಬಂದಾರಲ್ಲ. ಒಂದು ಏನು ಅಂದ್ರೆ ಚೆನ್ನಮ್ಮನವ್ರು ಯಾರು ಅಂತ ಐಡೆಂಟಿಫೈ ಮಾಡಿದಾಗ್ಲೇ ನಮಸ್ಕಾರ ಮಾಡ್ಕೊತಿದ್ರ ಹೊರತು ಚೆನ್ನಮ್ಮನವ್ರು ಅಂತ ಪರಿಚಯ ಮಾಡಿಕೊಡ್ಬೇಕಿತ್ತು. ಅವ್ರು ಯಾವತ್ತೂ ನಾನು ಪ್ರಧಾನಿ ಮಂತ್ರಿ, ಮುಖ್ಯಮಂತ್ರಿ ತಾಯಿ, ಮಂತ್ರಿ ಅವ್ರ ತಾಯಿ ಅಂತ ಹೇಳ್ಕೊಂಡಾರೆ ಅಲ್ಲ. ಅವರನ್ನ ತೂಕನ, ಅವ್ರ ಶಕ್ತಿನ, ಅವ್ರ ದೈವ ಭಕ್ತಿನ ಈ ದೇಶದಲ್ಲಿ ಯಾರೋ ಜಿಲ್ಲೆ ಮಾಡಕ್ ಸಾಧ್ಯನೇ. ಯಾಕೆ ಅಂದ್ರೆ ಅವ್ರು ಮಾಡ್ತಿದ್ದಂತ ಪೂಜೆ ಪುರಸ್ಕಾರಗಳೇ ಅವ್ರ 88 ವರ್ಷದ ಇಳಿ ವಯಸ್ಸಲ್ಲಿ ಈ ಮಟ್ಟಕ್ಕೆ ತಂದು ಮಕ್ಕಳು, ಮೊಮ್ಮಕ್ಕಳು ಎಲ್ರೂ ಇವತ್ತು ಒಂದು ಕುಟುಂಬಕ್ಕೆ ಒಂದು ನೋವಾಗಿದೆ. ಆ ನೋವನ್ನ ಭರಿಸೋ ಶಕ್ತಿ ಅವ್ರ ಮನದೇವರಾದಂತ ರಂಗನಾಥ ಸ್ವಾಮಿ, ಈಶ್ವರ, ವಿಘ್ನೇಶ್ವರ ಎಲ್ಲ ಬರುತ್ತಲಿ ಅಂತ ಈ ಸಂದರ್ಭದಲ್ಲಿ ನಿಮ್ ಟಿವಿ ವಾಹಿನಿ ಮುಖಾಂತರ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಜಯರಾಮ್ ಅವರೇ, ತೊಂದರೆ ಕೊಡಲ್ಲ. ನಾನು ಇನ್ನೊಂದೇ ಒಂದು ನಾನು ಬೆಂಗಳೂರಲ್ಲಿ ದೇವೇಗೌಡರು ಗಟ್ಟಿಮುಟ್ಟಾಗಿದ್ದಾರೆ, ಇಷ್ಟು ವರ್ಷಗಳ ಕಾಲ ಸುದೀರ್ಘ ರಾಜಕಾರಣವನ್ನ ಮಾಡಿದ್ದಾರೆ. ಒಂಥರ 24/7 ರಾಜಕಾರಣದ ಚಿಂತೆ ಅವ್ರನ್ನ ಕಾಡ್ತಾನೆ ಇರುತ್ತೆ. ಇವ್ರು ದೇವೇಗೌಡರು ಬಹಳ ದಿನಗಳಾಗಿದೆ ಅವ್ರು ಮಾಂಸಾಹಾರ ತೊರೆದು ಬಿಟ್ರವರು. ಯಾವುದೋ ಪ್ರೇರಣೆ ಆಗಿದೆ, 4 ದಶಕ ಹೆಚ್ಚು ಕಡಿಮೆ ಮಾಂಸಾಹಾರ ಬಿಟ್ಬಿಟ್ರು ಅವರು. ಆಹಾರದಲ್ಲಿ ಕಟ್ಟಿಟ್ಟು ದೇವೇಗೌಡರು ಇಷ್ಟೇ ತಿಂತಾರೆ, ಜಾಸ್ತಿ ತಿನ್ನಲ್ಲ, ಮಜ್ಜಿಗೆ ಇರಬೇಕು, ಸ್ವಲ್ಪ ಮುದ್ದೆ, ಸೊಪ್ಪು, ಈ ಎಲ್ಲ ಆಹಾರದ ವಿಚಾರದಲ್ಲಿ ಅವ್ರನ್ನ ಮಾನಿಟರ್ ಮಾಡ್ತಿದ್ದಿದ್ದೇ ಚೆನ್ನಮ್ಮ ಅವರಲ್ವಾ? ಏನ್ ತಿನ್ಬೇಕು, ಅವ್ರಿಗೆ ಏನ್ ಕೊಡ್ಬೇಕು, ಅವ್ರ ಅವಶ್ಯಕತೆಗಳೇನು ಅಂತ. ಅವ್ರಂತರ ಫುಡ್ ಗೈಡ್ ಇದ್ದಂಗೆ ಏನ್ ಕೊಡ್ಬೇಕು, ಯಾವ ಟೈಮ್ ನಲ್ಲಿ ಅವ್ರಿಗೆ ಹೆಲ್ತ್ಗೆ ಯಾವ ಟೈಮ್ ನಲ್ಲಿ ಕೊಟ್ರೆ ಯಾವ ಫುಡ್ ಕಟ್ ಆಗುತ್ತೆ, ಅವ್ರ ತರ್ತಿದ್ದ ಮೆಡಿಸಿನ್ಗೆ ಅವ್ರು ಕೊಡ್ತಾ ಇರೋ ಫುಡ್ಡಿಗೆ ಅವ್ರಿಗೆ ಎನರ್ಜಿ ತರ ಅವ್ರಿಗೆ ಗೊತ್ತಿತ್ತು. ದೇವೇಗೌಡರು ಸಾಹೇಬ್ರದ್ದು ಮೈಂಡ್ ಸೆಟ್ ಚೆನ್ನಮ್ಮನವ್ರಿಗೆ ಏನು ತಿಂಡಿ ಊಟ ಕೊಟ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು. ಹೀಗಾಗಿ ಅವ್ರು ಯಾವ ಟೈಮ್ಗೆ ದೇವೇಗೌಡರು ಡೆಲ್ಲಿಲಿ ಇರ್ಲಿ, ಬೆಂಗಳೂರು ಇರ್ಲಿ, ಯಾವಾಗ ಏನಾದ್ರು ಊಟ ತಿಂಡಿ ಬಗ್ಗೆ ಕಾಳಜಿ ವಹಿಸ್ತಿದ್ರು ಅಂದ್ರು, ಮಾತ್ರೆ ತಗೊಂಡ್ರು, ಇದ್ ಮಾಡ್ತಿದ್ರ ಅಂತ ಆ ತರವ ಯಾರು ನೋಡ್ಕೊಳಕ್ ಸಾಧ್ಯನೇ ಇಲ್ಲ. ಚೆನ್ನಮ್ಮನವ್ರ ಬಗ್ಗೆ ನಾವು ಹೇಳಕ್ ಹೋದ್ರೆ ದಿವ್ಸ ಎಲ್ಲ ಅದು ಮುಗಿಯಲ್ಲ. ಆದ್ರೆ ಇವತ್ತಾಗಿರೋ ಅಂತ ಅವ್ರು ಸಾವು ನಿಮ್ಮ ಮಾತಾಡ್ಸಕ್ಕೆ ಮುಂಚೆ ಒಂದು ಮಾತು ಹೇಳ್ತಿದ್ದೆ ಜಯರಾಮ್ ಅವ್ರೆ, ಈ ನಷ್ಟ ಅನ್ನೋ ವಿಚಾರ ಬಂದ್ರೆ ದೇವೇಗೌಡರಿಗೆ ಇವತ್ತಾಗಿರತಕ್ಕಂಥ ನಷ್ಟ ಇದೆಯಲ್ಲ, ಅದನ್ನ ಯಾರೂ ಬರ್ಸಕ್ ಆಗಲ್ಲ ಅಂತ ಅನ್ಸುತ್ತೆ. ಅದು ದೇವೇಗೌಡರಿಗೆ, ಅವ್ರಿಗೆ ಖಾಸಗಿಯಾಗಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ, ಯಾರು ಆ ನಷ್ಟ ಬರ್ಸಲಾರರು ಅಂತ ಹೇಳಿ. ಇಲ್ಲ, ಆಗದೇ ಇಲ್ಲ. ಯಾಕೆ ಅಂದ್ರೆ ವೈಯಕ್ತಿಕ ಜೀವನ, ಸಂಸಾರಿಕ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿ ಸಂಸಾರಿಕ ಜೀವನಕ್ಕೆ ಇದ್ದಾಗ, ರಾಜಕಾರಣ ಇದ್ದಾಗ ಎಲ್ಲಾನು ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಶಕ್ತಿ ಇದ್ದದ್ದು ಅವ್ರಿಗೆ ಮಾತ್ರ. ಬೇರೆಯವ್ರಿಗೆ ಆ ಶಕ್ತಿ ಯಾಕಿಲ್ಲ ಅಂದ್ರೆ 94 ವರ್ಷ ದೇವೇಗೌಡರು, 88 ವರ್ಷ ಚೆನ್ನಮ್ಮನವರು. ಸಂಸಾರಿಕ ಜೀವನ ಮದುವೆ 57 ವರ್ಷದಲ್ಲಿ ಇವತ್ತೆಲ್ಲ ಒಂದು ಕಪ್ಪು ಚುಕ್ಕೆ ಬರದಂಗೆ ಸಂಸಾರದಲ್ಲಿರ್ಬೋದು, ರಾಜಕಾರಣವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಚೆನ್ನಮ್ಮನವ್ರದ್ದು ಇದೆ ಅಂದ್ರೆ ಅದ್ ಯಾರಿಗೂ ಸರಿಸಾಟಿನೇ ಇಲ್ಲ. ಅದನ್ನ ಬರ್ಸಕ್ಕೂ ಆಗಲ್ಲ, ಅವ್ರ ತರ ಜೀವನ ಸಂಸಾರ ಮಾಡಕ್ಕೂ ಆಗೋದಿಲ್ಲ. ಇವತ್ತೇನಾದ್ರು ಆಗಿದ್ರೆ ದೇವೇಗೌಡರಿಗೆ ತುಂಬಾ ನಷ್ಟ ಅಂದ್ರೆ ಪತ್ನಿ ಕಳ್ಕೊಂಡ್ರ ಅಂತ ಚೆನ್ನಮ್ಮನವ್ರದ್ದು. ರಾಜಕಾರಣ ಬೇರೆ ಏನೇ ಇರ್ಲಿ, ಅವರೆಲ್ಲ ಸೋಲು ಗೆಲುವು ಎಲ್ಲ ನೋಡಿದ್ದಾರೆ. ಆದ್ರೆ ಕುಟುಂಬ ಅಂತ ಬಂದಾಗ, ಸಂಸಾರ ಅಂತ ಬಂದಾಗ ಅವ್ರ ಅರ್ಧಾಂಗಿ ಆಗಿತ್ತಂತ ಚೆನ್ನಮ್ಮನ ತೀರೋಗಿರೋದು ತುಂಬಾನೇ ದೇವೇಗೌಡರಿಗೆ ಶಕ್ತಿ ಬರಬೇಕು, ಧೈರ್ಯ ತಗೊಬೇಕು. ಅವ್ರನ್ನ ನೆನ್ಸ್ಕೊಂಡು ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ ದೇವೇಗೌಡರ ಸಾಹೇಬ್ ನೆನ್ಸ್ಕೊಂಡು. ಪಕ್ಷದವರು ಇರ್ಬೋದು, ಸಾಮಾಜಿಕ ರೈತರು ಇರ್ಬೋದು, ರೈತರ ಬಗ್ಗೆ ಎಂತೂ ಹೇಳಂಗೆ ಇಲ್ಲ. ದೇವೇಗೌಡರು ಏನ್ ತೀರ್ಮಾನ ತಗತ್ತಿದ್ರು ಚೆನ್ನಮ್ಮನವರು ಅದ್ರ ಅರ್ಧ ಜಾಸ್ತಿ ತಗತ್ತಿದ್ರು. ರೈತರು ಅಂದ್ರೆ ಹಗಲೋರಾತ್ರಿ ರೈತರ ಕುಟುಂಬದಿಂದ ಬಂದಂತವ್ರು ದೇವೇಗೌಡರು ಇರ್ಬೋದು, ಚೆನ್ನಮ್ಮನವ್ರು ಇರ್ಬೋದು. ಆಡಂಬರು ಜೀವನದಲ್ಲಿ ಯಾರೋ ಬಂದಾರಲ್ಲ ಅವರು. ಅಂತದ್ರಲ್ಲಿ ಈ ದೇಶ ಆಳಿದಂತ ಪ್ರಧಾನ ಮಂತ್ರಿ ಅವರ ಮುಡಿದೇವರು ತೀರೋಗಿರೋದು ಈ ರಾಜ್ಯಕ್ಕೆ, ಜಿಲ್ಲೆಗೆ, ನಮ್ಮ ಪಕ್ಷಕ್ಕೆ ತುಂಬಾ ನೋವಾಗಿದೆ. ಆ ದೇವರು ನಿಮ್ದಂತ ದೇವರು ಪೂಜೆ ಮಾಡ್ತಿದ್ದಂತ ದೇವರು ಶಕ್ತಿ ಕೊಡ್ಲಿ ಅಂತ ತಮ್ಮ ವಾಹಿನಿ ಮುಖಾಂತರ ಕೇಳ್ತಿದ್ದೇನೆ. ಥ್ಯಾಂಕ್ ಯು ಜಯರಾಮ್ ಅವರೇ, ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.